ಒಂದು ಥ್ರಿಲ್ಲರ್ ಸಿನಿಮಾ ವರ್ಕ್ ಆಗಬೇಕಂದ್ರೆ ಅದರಲ್ಲಿರುವಂಥ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ವರ್ಕ್ ಆಗಬೇಕು. ಎಸ್, ಹಯಗ್ರೀವ ಇದು ಧನ್ವೀರ್ ಅವರು ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯಿತು, ಏನೆಲ್ಲ ಇಷ್ಟ ಆಗಲಿಲ್ಲ ಅಂತ ಕಂಪ್ಲೀಟಾಗಿ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇನ್ನು ಇಲ್ಲಿನ ಕತೆ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ಅರ್ಜುನ್ ಹಯಗ್ರೀವ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಇವನಿಗೆ ಒಂದಿನ ಒಂದು ವಿಚಿತ್ರವಾದ ಮರ್ಡರ್ ಕೇಸ್ ಸಿಗುತ್ತೆ. ಅದು ಏನಂದರೆ, ಒಂದು ಕಸದಲ್ಲಿ ವಿಚಿತ್ರವಾಗಿ ಕೊಲೆ ಮಾಡಿರೋ ಒಂದು ಶವ ಸಿಗುತ್ತೆ. ಆ್ಯಂಡ್ ಮುಂದೆ ಇವನು ಆ ಕೊಲೆ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಆ್ಯಂಡ್ ಆ ಕೊಲೆ ಆದ ವ್ಯಕ್ತಿ ಯಾರು ಅನ್ನೋದನ್ನು ನಮ್ಮ ಹೀರೋ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಕಂಡು ಹಿಡಿತಾರೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಇದರ ಪಾಸಿಟಿವ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಸ್ಟೋರಿ ಹಾಗೆ ಸ್ಕ್ರೀನ್ ಪ್ಲೇ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ಥ್ರಿಲ್ಲರ್ ಸಿನಿಮಾದಲ್ಲಿ ಏನೆಲ್ಲ ಎಲಿಮೆಂಟ್ ಇರಬೇಕೋ ಅದೆಲ್ಲ ಇದರಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಸಿನಿಮಾದಲ್ಲಿರುವಂಥ ಆ ಎಲ್ಲ ಎಲಿಮೆಂಟ್ ವರ್ಕ್ ಆಯಿತೋ ಇಲ್ವೋ ಅಂತ ಕೇಳೋದಾದರೆ, ಎಸ್ ವರ್ಕ್ ಆಯಿತು. ಕೆಲವೊಂದು ಕಡೆ ವರ್ಕ್ ಆಯಿತು, ಇನ್ನು ಕೆಲವು ಕಡೆ ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ಸಿನಿಮಾದಲ್ಲಿರುವಂಥ ಸ್ಟೋರಿ ಒಂದು ಲೆವೆಲ್ಗೆ ನಮ್ಮನ್ನು ಇಂಟ್ರೆಸ್ಟಿಂಗ್ ಆಗಿ ಕೂರಿಸಿ ಸ್ಟೋರಿ ಮೇಲೆ ಇನ್ನೂ ಕೂಡ ಇಂಟ್ರೆಸ್ಟ್ನ ಜಾಸ್ತಿ ಮಾಡುತ್ತೆ. ಇನ್ನು ಸಿನಿಮಾದ ಬರವಣಿಗೆನೂ ಸಹ ತುಂಬ ಕನ್ವಿನ್ಸಿಂಗ್ ಆಗಿತ್ತು, ಅಷ್ಟೇ ಗ್ರಿಪ್ಪಿಂಗ್ ಆಗಿತ್ತು. ಇನ್ನು ಸಿನಿಮಾದಲ್ಲಿ ಇವರು ತಗೊಂಡಿರುವಂಥ ಕೋರ್ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಚೆನ್ನಾಗಿತ್ತು. ಒಂದು ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡಿ ಆಲ್ಮೋಸ್ಟ್ ಟ್ವಿಸ್ಟ್ ಟರ್ನ್ಗಳನ್ನು ಇಟ್ಟು ಸ್ಟೋರಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿರೋದು ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಐಡಿಯಾ ಏನಿದೆಯಲ್ಲ ಸಿನಿಮಾದಲ್ಲಿ ಪ್ರಾಪರಾಗಿ ವರ್ಕ್ ಆಯಿತು ಅಂತೀನಿ. ಇನ್ನು ಸಿನಿಮಾದಲ್ಲಿರುವಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಷಯಕ್ಕೆ ಬರೋದಾದರೆ, ಎಸ್ ಗುಡ್, ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದೇನು ಅಂದರೆ, ಸಿನಿಮಾದ ಟೀಮ್ ಅವರು ಸಾಂಗ್ಸ್ಗಳ ಬಗ್ಗೆ ಸ್ಪೆಷಲ್ ಕೇರ್ ತಗೊಂಡಿದ್ದು ಸಿನಿಮಾಗೆ ಒಂದೊಳ್ಳೆ ಮೇಜರ್ ಪ್ಲಸ್ ಪಾಯಿಂಟ್ ಆಯಿತು ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದಂದರೆ, ಸಿನಿಮಾದಲ್ಲಿ ತುಂಬ ಕಡೆ ರೊಟೀನ್ ಟೆಂಪ್ಲೇಟ್ನ ಹಾಕಿ ರುಬ್ಬಿದ್ದಾರೆ. ಸೀರಿಯಸ್ಲಿ ನಾನಂತೂ ಸಿನಿಮಾದಲ್ಲಿ ಈ ಎಲ್ಲ ಸೀನ್ಸ್ಗಳನ್ನು ನೋಡುವಾಗ ಇದೇನು ಗುರು ಬೇಜಾನ್ ಸರಿ ನೋಡಿಬಿಟ್ಟಿದ್ದೀವಿ, ಆ ಸೀನ್ಗಳನ್ನೇ ಹಾಕಿದ್ದಾರೆ ಅಂತ ಅನಿಸ್ಬಿಡ್ತು. ಸಿನಿಮಾದಲ್ಲಿ ತುಂಬ ಕಡೆ ಅದೇ ಹಳೆ ಟೆಂಪ್ಲೇಟ್ನ ಯೂಸ್ ಮಾಡಿ ಸೀನ್ಸ್ಗಳನ್ನು ಹಾಗೆ ಸೀಕ್ವೆನ್ಸಸ್ಗಳನ್ನು ಬರ್ಕೊಂಡಿದ್ದಾರೆ. ಸೊ ಇದೇ ನೋಡಿ ಸಿನಿಮಾದಲ್ಲಿ ಮೇಜರ್ ಆಗಿ ಡಿಸ್ಅಡ್ವಾಂಟೇಜ್ ಆಗಿರೋದು. ಇನ್ನು ಸಿನಿಮಾದಲ್ಲಿರುವಂಥ ಇನ್ವೆಸ್ಟಿಗೇಷನ್ ಸೀನ್ಸ್ಗಳಲ್ಲಿ ಲಾಜಿಕ್ ಅನ್ನೋದು ನೋಡೋಕ್ಕೆ ಸಿಗೋದಿಲ್ಲ. ಯಾಕಂದರೆ ಯಾವುದು ಕೂಡ ಇಂಟ್ರೆಸ್ಟಿಂಗ್ ಆಗಿ ಅನಿಸೋದೇ ಇಲ್ಲ. ಯಾಕಂದರೆ ಸಿನಿಮಾದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋದು ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ, ಕೆಲವೊಂದು ಕಡೆ ಇನ್ವೆಸ್ಟಿಗೇಷನ್ ಸೀನ್ಸ್ಗಳನ್ನು ನೋಡಿ ಅರೆ ಇಷ್ಟೇನಾ ಅನಿಸ್ಬಿಡುತ್ತೆ, ಅಷ್ಟು ಸಿಂಪಲ್ ಆಗಿ ಆ ಇನ್ವೆಸ್ಟಿಗೇಷನ್ ಸೀನ್ಸ್ಗಳನ್ನು ಬರ್ಕೊಂಡಿದ್ದಾರೆ. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ಇದೊಂದು ಆ್ಯಾವ್ರೇಜಲ್ಲಿ ಬಿಲೋ ಆವ್ರೇಜ್ ಸಿನಿಮಾ ಅನ್ಬೋದು. ಸೊ ನಿಮಗೇನಾದರೂ ಧನ್ವೀರ್ ಅವರ ಸಿನಿಮಾಗಳು ಇಷ್ಟ ಆಗೋದಾದರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಿರೋ ಕಂಟೆಂಟ್ನ ಒಂದ್ಸರಿ ಚೆಕ್ ಮಾಡಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಆದಷ್ಟು ಬೇಗ ಬೇರೆ ವಿಡಿಯೋದಲ್ಲಿ ಸಿಗುವ. ಬೈ ಫ್ರೆಂಡ್ಸ್.